ಇವ್ರಿಗೆ ಬರೀ ನಾವು ಏನು ಜಾಗ ವ್ಯವಸ್ಥೆ ಮಾಡ್ಕೊತೀವಿ ಅಂದ್ರೆ ಅವ್ರು ಶೇಡ್ ಹಾಕೊಂಡಿರೋ ಕೊಡ್ತಾ ಇರೋದು ಈಗ ಏನು ಮಾಡ್ತಾರೆ ಮೊನ್ನೆ ದೂರ ಏನೇನು ಸರ್ ಈಗ ಅಲ್ಲಿ ಕಮರ್ಷಿಯಲ್ ಲೆವೆಲ್ ಕೊಡ್ಸೋಕೆ ಹೇಳಿದ್ವಿ ಸರ್ ಇವ್ರ ಮನೆ ಸತಿ ಕಳ್ಸೋದಾಗಿ ಅವ್ರಿಗೆ ಬೇರೆ ಜಾಗ ಅರೇಂಜ್ಮೆಂಟ್ ಮಾಡ್ಕೊಡ್ತೀವಿ ಅವರಿಗೆ ಬೇರೆ ನಾನು ಜಾಗ ಹುಡುಕಿ ಕೊಡ್ತೀನಿ ಮೊದಲು ನಮ್ಮ ಜಗನ್ನಾಥಿ ಮಾನವೀಯ ಜಾಗ ಹುಡುಕಿ ಕೊಡ್ತೀನಿ ಅಲ್ಲಿವ್ರಿಗೆ ಏನು ಟೆಂಪ್ರವರಿ ಇದು ಮಾಡಲ್ಲ ಜಾಗ ಒಂದು ಭಾಗದ ಹುಡುಕ್ತಾರೆ ಬಡ್ಡಿ ಅಶೋಕನ ನೀವು ಅಲ್ಲಿವರೆಗೆ ಏನು ಮಾಡಿದ್ರು ನಾನು ಟಚ್ಸಲ್ಲ ಬಣ್ಣ ಮಾಡೋದು ಈಗ ಒಂದು ವಾರ ನಿಮಗೆ ಜಾಗ ನೋಡ್ಕೊಡ್ತಾರೆ ನಿಮಗೆ ನೀವು ಹೋಗಿ ನೋಡ್ಕೊಳ್ಳಿ ಒಂದು ವಾರ ತನಕ ನೀವು ಏನು ಮಾಡಬೇಡ ಹೇಳ್ತೇನೆ ಅದಾದ್ಮೇಲೆ ನಿಮ್ಗೆ ಜಾಗ ಏನು ತೋರಿಸ್ತಾರ ಆ ಜಾಗದಲ್ಲಿ ನೀವು ಶೇಡ್ ಹಾಕೊಂಡು ಇಲ್ಲಿ ಬಿಡಿ ನಿಮ್ಗೆ ನಿಶ್ಚಿಂತೆ ಆಗಿಬಿಡ್ತೀರಿ ಬಡ್ಡಿ ಹೊಡ್ರ ನಮಸ್ಕಾರ. ಈಗ ನಾನು ನಮ್ಮ ನಗರಸಭೆ ಕಮಿಷನರ್ ಕರ್ಸೀನಿ ಅದೇನು ಮೆಸೇಜ್ ಸಂಸ್ಥೆಯಿಂದ ನೀವೇನು ರೋಲ್ ಮಾಡಕತ್ತಿರಲ್ಲ ಅಲ್ಲಿ ನಾವು 7-8 ಮನೆಗಳು ಅದಾವ. ಅವರು ಕಮಿಷನರ್ ಏನಂದ್ರು ನನಗೆ ಒಂದು ವಾರ ಟೈಮ್ ಕೊಡ್ರಿ ಅವ್ರಿಗೆ ಯಾವುದನ್ನ ಕೊಳೆಯ ಜಾಗದ ವ್ಯವಸ್ಥೆ ಮಾಡ್ಕೊಡ್ತಾರೆ ಅಂತ ಹೇಳ್ತಾರೆ. ಅವ್ರು ಮಾಡಿಕೊಡ್ಲಿ ಅವ್ರು ಮಾಡಿಕೊಡ್ತಾನೆ ಅವ್ರಿಗೆ ಏನೋ ಮುಖ್ಯ ನಾವು ಒಂದು ವಾರ ಅವ್ರಿಗೇನು ತೊಂದರೆ ಕೊಡ್ಬೇಕಾ? ಸರಿ ಸರಿ ಗಿರೀಶ್ ಕಾಳಜಿಲಿ ಅವ್ರಿಗೆ ಒಂದು ವಾರ ಜಾಗದ ವ್ಯವಸ್ಥೆ ಕೊಡ್ರಿ. ಒಂದು ವಾರ ನಿಮ್ಗೆ ಏನೋ ಮುಟ್ಟಂಗಿಲ್ಲ ನಿಮ್ಗೇನು ಟಚ್ ಮಾಡಿಲ್ಲ ಜಾಗ ತೋರ್ಸಕ್ ಒಂದು ವಾರ ಬೇಕು ನಾವು ತೋರಿಸೋವರೆಗೂ ನಿಮ್ಗೆ ಅಲ್ಲೇನು ಡಿಸ್ಟರ್ಬ್ ಮಾಡಲ್ಲ. ನೀವು ಶಿಫ್ಟ್ ಆಗುತ್ತಲ್ಲ ನಿಮಗೆ ತೊಂದರೆ ಕೊಡಂಗಿಲ್ಲ. ಅದ್ರ ಬದಲು ಕಾಳಜಿ ಬಿಡಿ. ಡ್ರೈವರ್ JCB ಬರ್ತೈತಿ ಮನೆ ಖಾಲಿ ಮಾಡಕ್ ಹೇಳ್ತಾರೆ. ಈಗ ಇಂಜಿನಿಯರ್ ಜೋಡಿ ಮಾತಾಡಿದೀನಿ ನೀವು ಹೋಗಿ ಶೆಡ್ ಹಾಕೋತಲ್ಲ ನಿಮ್ಮ ಶೆಡ್ಗಳು ಯಾರು ಮುಟ್ಟಂಗಿಲ್ಲ. ಇದು ತೆಲ ತಕೊಂಡ್ಬಿಡ್ರಿ ಆರಾಮಾಗಿ. ನಾವು ಸಾಲಿನಿಂದ ಬಂದಿವಿ ಪಾಟೀಲ್ ನಮ್ಮ ಅಕ್ಕಂದ ಆಪರೇಷನ್ ಐತ್ರಿ ನಾಳೆಯಿಂದ ನಾಳೆ ನಾವು ಒಯ್ದ್ರಿ ಕರ್ಕೊಂಡು ಹೋಗಿ ಬಾಳ ಅನುಕೂಲ ಆಗ್ತದೆ ಸರ್. ಸಮಾಧಾನ ಈಗ ನಾ ಜಾಗ ಕೊಡಿಸ್ತೀನಿ ಪತ್ರ ನೀವು ಮಾಡ್ಕೊಳ್ಳಿ.